ನಾನು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದೆ. ಇಂದು ಕೆಲಸದಿಂದ ಮನೆಗೆ ಬಂದಾಗ ಮನೆಯಲ್ಲಿದ್ದ ದೃಶ್ಯವನ್ನು ನೋಡಿ ತಲೆ ತಿರುಗಿದಂತೆ ಆಯಿತು. ನನ್ನ ಗಂಡನನ್ನು ನನ್ನ ಮಗಳು ಮತ್ತು ನನ್ನ ಮನೆಯ ಕೆಲಸದವಳು ಇಬ್ಬರೂ ಕಟ್ಟಿಹಾಕಿ ಅವನ ಜೊತೆ ತುಂಬ ಕೆಟ್ಟ ಕೆಲಸವನ್ನು ಮಾಡುತ್ತಿದ್ದಾರೆ. ಅದರ ಜೊತೆಗೆ ಅವನ ಮುಖದ ಹತ್ತಿರ ಮುಖ ಇಟ್ಟು ನನ್ನ ಕೆಲಸದವಳು ಅಸಹ್ಯವಾಗಿ ನಡೆದುಕೊಳ್ಳುತ್ತಿದ್ದಾಳೆ. ಅದನ್ನು ನೋಡಿ ನಾನು ಜೋರಾಗಿ ಕಿರುಚಿದೆ. ಆಗ ಅವರಿಬ್ಬರು ಬೆಚ್ಚಿದರು. ಮುಂದೆ ಆಗಬಾರದ್ದು ಆಗಿ ಹೋಯಿತು. ನಾನೆಂದೂ ಅಂದುಕೊಂಡಿರಲಿಲ್ಲ ನನ್ನ ಬೆನ್ನ ಹಿಂದೆ ಇವರೆಲ್ಲ ಸೇರಿಕೊಂಡು ಈ ರೀತಿ ಕೆಲಸವನ್ನು ಮಾಡುತ್ತಿದ್ದಾರೆ ಅಂತ. ಮುಂದೆ ನನ್ನ ಹೆಸರು ಸುಜಾತ. ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದೇನೆ. ಬೆಳಗಿನ ಜಾವ 6 ಗಂಟೆಗೆ ನಮ್ಮ ಮನೆಯ ಕೆಲಸದವಳು ತುಂಬ ಜೋರಾಗಿ ಕಿರುಚುತ್ತಿದ್ದಾಳೆ. ನನಗೆ ಭಯವಾಗಿ ಏನಾಯಿತು ಅಂತ ಹೋದರೆ ಅವಳು ಕನಸಿನಲ್ಲಿ ಕಿರುಚುತ್ತಿದ್ದಾಳೆ. ಅವಳ ಸತ್ತು ಹೋದ ಗಂಡ ಕನಸಿನಲ್ಲಿ ಬಂದಿದ್ದಾನಂತೆ. ಇವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳಲು ಹೋದಳು. ಆದರೆ ಅವನು ಅವಳನ್ನು ಬಿಟ್ಟು ಹೋದ ಅಂತ ಅಳುತ್ತಿದ್ದಾಳೆ. ನನಗೆ ಏನು ಹೇಳಬೇಕು ಅಂತ ತಿಳಿಯದೆ ಅವಳನ್ನು ತಬ್ಬಿಕೊಂಡು ಸಮಾಧಾನ ಮಾಡಿದೆ. ನನ್ನ ಗಂಡನಿಗೆ ಎಚ್ಚರವಾಗಿ ಇದನ್ನೇ ನೋಡುತ್ತಿದ್ದರು. ನಾನು ರೂಮಿಗೆ ಹೋದಾಗ, ನೀನು ಅವಳಿಗೆ ತುಂಬ ಸದರ ಕೊಟ್ಟಿದ್ದೀಯ, ಕೆಲಸ ಮಾಡಬೇಕು ಅಂತ. ಅವಳು ಪ್ರತಿದಿನ ಒಂದು ದಿನ ನಮ್ಮ ಅಮ್ಮ ಕನಸಿನಲ್ಲಿ ಬಂದಿದ್ದರು, ಒಂದು ದಿನ ಅಪ್ಪ, ಒಂದು ದಿನ ನನಗೆ ಆರೋಗ್ಯ ಸಮಸ್ಯೆ, ಇನ್ನೊಂದು ದಿನ ನನ್ನ ತಲೆ ಸರಿಯಿಲ್ಲ, ತಲೆನೋವು. ಈ ರೀತಿ ಪ್ರತಿದಿನ ಒಂದೊಂದು ನೆಪ ಹೇಳುತ್ತಾಳೆ. ಕೆಲಸದವರನ್ನು ನಾವು ಎಷ್ಟು ಚೆನ್ನಾಗಿ ನೋಡಿಕೊಂಡರೂ ಅವರು ಕೆಲಸದವರೇ, ಮನೆಯವರು ಆಗುವುದಿಲ್ಲ. ನೀನು ಎಚ್ಚರ ಅಂತ ಹೇಳಿದರು. ನನ್ನ ಗಂಡ ಹೈಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಆಗಿದ್ದಾರೆ. ನಾನು ಪ್ರೈಮರಿ ಸ್ಕೂಲ್ನಲ್ಲಿ ಟೀಚರ್. ಇಬ್ಬರು ಗೌರ್ಮೆಂಟ್ ಜಾಬ್ ಆಗಿದ್ದರಿಂದ ಬದುಕು ಸುಂದರವಾಗಿ ನಡೆಯುತ್ತಿದೆ. ನಾವಿಬ್ಬರು ಮೆರಿಟ್ ಸ್ಟೂಡೆಂಟ್ಸ್. ಇಬ್ಬರಿಗೂ ಒಂದು ಗೌರವಾನ್ವಿತ ಕೆಲಸವಿದೆ. ನಮ್ಮ ಕೆಲಸದಲ್ಲೇ ವ್ಯಸ್ತವಾಗುತ್ತೇವೆ. ಮನೆಗೆ ಬಂದರೂ ಅದೇ ಯೋಚನೆಯಲ್ಲಿ ಇರುತ್ತೇವೆ. ಮನೆ ಕೆಲಸ ಮಾಡಲು ನನಗೆ ಇತ್ತೀಚೆಗೆ ಕಷ್ಟ. ಅದಕ್ಕೆ ನಮ್ಮ ಊರಿನಿಂದ ಮಲ್ಲಿ ಅನ್ನುವ ಕೆಲಸದವಳನ್ನು ಕರೆದುಕೊಂಡು ಬಂದೆ. ಅವಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಾಳೆ. ಮದುವೆಯಾದ 3 ತಿಂಗಳಿಗೆ ಆಕ್ಸಿಡೆಂಟ್ನಲ್ಲಿ ಅವಳ ಗಂಡ ತೀರಿ ಹೋದ. ಊರಿನ ಜನರೆಲ್ಲ ಅವಳಿಗೆ ಇನ್ನೊಂದು ಮದುವೆ ಮಾಡುವ ಪ್ರಯತ್ನ ಮಾಡಿದರು. ಅವಳು ಮದುವೆ ಆಗಲ್ಲ ಅಂತ ಖಂಡಿತವಾಗಿ ಹೇಳಿದಳು. ನನ್ನ ಗಂಡ ನನಗೆ ಮಾತ್ರ ಸ್ವಂತ. ನಾನು ಅವನ ಜೊತೆ ಸಂಪೂರ್ಣ ಬದುಕನ್ನು ಬದುಕಿದ್ದೇನೆ. ನಾನು ಇನ್ಯಾರನ್ನು ಮದುವೆ ಆಗುವುದಿಲ್ಲ. ಅವನ ನೆನಪಲ್ಲೇ ಇದ್ದು ಬಿಡುತ್ತೇನೆ. ಅವನು ಈ ಸೃಷ್ಟಿಯ ಪ್ರತಿ ಜೀವರಾಶಿಗಳಲ್ಲೂ ಕೂಡ ಇರುತ್ತಾನೆ. ಅವನಿಗೆ ನಾನು ಈ ಜನ್ಮವನ್ನು ಕೊಟ್ಟು ಬಿಡುತ್ತೇನೆ ಅನ್ನುವ ಮಾತುಗಳನ್ನು ಹಾಡುತ್ತಾಳೆ. ಪ್ರತಿ ಜನರು ಹೇಳುತ್ತಾರೆ, ಅವಳಿಗೆ ಬುದ್ಧಿ ಹೇಳು, ಚಿಕ್ಕ ಹುಡುಗಿ ತಿಳಿಯುವುದಿಲ್ಲ ಅಂತ. ಆದರೆ ಅವಳು ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ಮನೆಯಲ್ಲಿ ಇದ್ದರೆ ಅವಳಿಗೆ ಸ್ವಲ್ಪ ಈ ವಿಷಯದ ಬಗ್ಗೆ ತಿಳುವಳಿಕೆ ಹೇಳಬಹುದು. ಹಳ್ಳಿಯಲ್ಲಿ ಇದ್ದಳು. ಸಿಟಿಯ ಜನಗಳನ್ನು ನೋಡಿದರೆ ಅವಳು ಅಪ್ಡೇಟ್ ಆಗುತ್ತಾಳೆ ಅಂತ ಕರೆದುಕೊಂಡು ಬಂದೆ. ಮನೆ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡುತ್ತಾಳೆ. ಅಡುಗೆಯನ್ನು ಸ್ವಲ್ಪ ಎಡವಟ್ಟು ಮಾಡುತ್ತಾಳೆ, ಪರವಾಗಿಲ್ಲ. ನಮ್ಮ ಮನೆಯಲ್ಲಿ ಆ ರೀತಿಯ ಫುಡ್ಡೀಸ್ ಯಾರೂ ಇಲ್ಲ. ಎಲ್ಲರೂ ಕಡಿಮೆ ತಿನ್ನುವುದು. ನನ್ನ ಗಂಡ ಮತ್ತು ನನಗೆ BP ಇರುವುದರಿಂದ ಉಪ್ಪು ಖಾರ ಕಡಿಮೆ. ಆದರೆ ನನ್ನ ಮಗಳು ಮತ್ತು ಮಗ ಚೆನ್ನಾಗಿ ಚಟಪಟ ಅನ್ನುವ ಅಡಿಗೆ ಬೇಕು. ನನ್ನ ಮಕ್ಕಳು ನನಗಿಂತ ಜಾಸ್ತಿ ಮಲ್ಲಿಗೆ ಅಡ್ಜಸ್ಟ್ ಆಗಿದ್ದಾರೆ. ಮಗ PUC ಓದುತ್ತಿದ್ದಾನೆ. ಮಗಳು 9ನೇ ತರಗತಿ. ಇಬ್ಬರೂ ಕೂಡ ನನಗೆ ದೇವರು ಕೊಟ್ಟ ವರ. ಅವರಿಗೆ ನಾನು ಹೇಳುವ ಪ್ರಮೇಯವೇ ಇಲ್ಲ. ಚೆನ್ನಾಗಿ ಓದಿಕೊಳ್ಳುತ್ತಾರೆ, ಯಾವುದೇ ಸಮಸ್ಯೆ ಇಲ್ಲ. ಆದರೆ ಮಲ್ಲಿ ಬಂದ ಮೇಲೆ ಮಗಳು ಸ್ವಲ್ಪ ಓದುವುದನ್ನು ಕಡಿಮೆ ಮಾಡಿ ಯಾವಾಗಲೂ ಮಲ್ಲಿ ಆಂಟಿ ಅಂತ ಅವಳ ಜೊತೆಯಲ್ಲೇ ಇರುತ್ತಾಳೆ. ಅವಳಿಗೆ ಮೇಕಪ್ ಮಾಡುವುದು, ಅವಳನ್ನು ಪೇಟೆಗೆ ಕರೆದುಕೊಂಡು ಹೋಗುವುದು, ಅವಳನ್ನು ಪಿಕ್ಚರ್ಗೆ ಕರೆದುಕೊಂಡು ಹೋಗುವುದು ಇದೇ ನನ್ನ ಮಗಳ ಕೆಲಸ. ನಾನು ನಿನ್ನ ಅಮ್ಮ ಮಲ್ಲಿ ಅಲ್ಲ ಅಂದರೆ ಅವಳು, ಅಮ್ಮ ಮಲ್ಲಿ ಆಂಟಿ ನಿಮಗೆ ಎಷ್ಟು ಕೆಲಸ ಮಾಡಿಕೊಡುತ್ತಾರೆ, ಅವರನ್ನು ನೋಡಿದರೆ ಅಯ್ಯೋ ಅಂತ ಅನಿಸುತ್ತದೆ. ಅದಕ್ಕೆ ಅಮ್ಮ ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಕೆನ್ನೆಗೆ ಮುತ್ತು ಕೊಡುತ್ತಿದ್ದಳು. ಇಂದು ಭಾನುವಾರ ಆಗಿದ್ದರಿಂದ ಎಲ್ಲರೂ ಪಿಕ್ಚರ್ಗೆ ಹೋಗಿದ್ದರು. ನಾನು ಮತ್ತು ನನ್ನ ಗಂಡ ಇಬ್ಬರೇ. ಇದು ನನ್ನ ಗಂಡನಿಗೆ ಉಸಿರು ಕಟ್ಟಿದಂತೆ ಆಗುತ್ತದೆ. ಮಲ್ಲಿ ಇದ್ದಿದ್ದರೆ ಯಾವಾಗಲೂ ನನ್ನ ಹಿಂದೆ ಓಡಾಡುತ್ತಿದ್ದಳು. ಅಮ್ಮ ಇದು ಮಾಡಲ್ಲ, ಅಮ್ಮ ಅದು ಮಾಡಲ್ಲ ಅಂತ. ಅವರಿಗೆ ನನ್ನ ಜೊತೆ ಏಕಾಂತ ಬೇಕು. ಮಕ್ಕಳು ಅರ್ಥ ಮಾಡಿಕೊಂಡು ವಿಷಯವನ್ನು ದೂರ ಹೊರಟು ಹೋಗುತ್ತಾರೆ. ಆದರೆ ಮಲ್ಲಿ ನಾವಿಬ್ಬರು ರೂಮಿನಲ್ಲಿ ಇದ್ದರೂ ಬಾಗಿಲನ್ನು ತೆಗೆಸಿ ಏನಾದರೂ ವಿಷಯವನ್ನು ತೆಗೆದು ಮಾತನಾಡಿ ಹೋಗುವುದು.
ಮೊದಲು ನನಗೆ ಕಸಿವಿಸಿ ಆಗುತ್ತಿತ್ತು. ಆನಂತರ ಅರ್ಥವಾಯಿತು ಅವಳು ಇರುವುದೇ ಆ ರೀತಿ. ಸೂಕ್ಷ್ಮತೆ ಅನ್ನುವುದು ಅವಳ ರಕ್ತದಲ್ಲಿ ಇಲ್ಲ. ಯಾವಾಗಲೂ ದಡದಡ ಅಂತ ಮಾತನಾಡುವುದು. ನನ್ನ ಗಂಡನ ಕೋಪ ಇನ್ನೂ ಜಾಸ್ತಿ ಆಗುತ್ತದೆ. ಬೆಂಕಿ ಉರಿಯುತ್ತಿದ್ದರೆ ಅದಕ್ಕೆ ತುಪ್ಪ ಹಾಕುವ ರೀತಿ ಆಯಿತು. ಅಮ್ಮ ಗುಡ್ ನೈಟ್ ಅಂತ ಹೇಳಿ ಹೋಗುತ್ತಿದ್ದಳು. ಮಕ್ಕಳು ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡು ಅವರುಗಳೇ ನಾವಿಬ್ಬರು ರೂಮಿನಲ್ಲಿ ಇದ್ದರೆ ರೂಮಿನ ಬಾಗಿಲನ್ನು ಬಡಿಯುತ್ತಾರೆ ಅಥವಾ ಮಮ್ಮಿ ಒಳಗೆ ಬರಬಹುದಾ ಅಂತ ಕೇಳುತ್ತಾರೆ. ನನ್ನ ಗಂಡ ಮೊದಲು ಅವಳನ್ನು ಊರಿಗೆ ಕರೆದುಕೊಂಡು ಹೋಗು. ಅವಳು ಇದ್ದಷ್ಟು ದಿನ ನನ್ನ ಮತ್ತು ನಿನ್ನ ಸಂಬಂಧ ಹಾಳಾಗುತ್ತದೆ. ನೀನು 3 ಹೊತ್ತು ಅವಳ ಯೋಚನೆಯಲ್ಲೇ ಇರುತ್ತೀಯಾ ಅಂತ ಹೇಳುತ್ತಿದ್ದರು. ಅದಕ್ಕೆ ನಾನು ಇನ್ನೂ ಸ್ವಲ್ಪ ದಿನ ನೋಡೋಣ, ಚಿಕ್ಕ ಹುಡುಗಿ ಬದಲಾವಣೆ ಆಗಬಹುದು ಅಂತ ಹೇಳುತ್ತಿದ್ದೆ. ನನಗಾಗಿ ಅವರು ಕೇಳುತ್ತಿದ್ದರು. ಇಂದು ಯಾರೂ ಇಲ್ಲದೇ ಇದ್ದಿದ್ದರಿಂದ ಅವರು ನನ್ನ ತೊಡೆಯ ಮೇಲೆ ಮಲಗಿಕೊಂಡು, ಚಿನ್ನ, ನನಗೆ ಇದೇ ಸ್ವರ್ಗ, ನಿನ್ನ ತೊಡೆಯ ಮೇಲೆ ಇದೆ, ಪ್ರತಿ ಕ್ಷಣ ಹೀಗೆ ಇರಬೇಕು ಅಂತ ಅನಿಸುತ್ತದೆ ಅಂತ ಹೇಳಿದಾಗ ನನಗೆ ನನ್ನ ಬದುಕು ಸಾರ್ಥಕ ಅಂತ ಅನಿಸಿತು. ನಂತರ ನಾನು ನನ್ನ ಮುಖವನ್ನು ಅವರ ಮುಖದ ಹತ್ತಿರ ತೆಗೆದುಕೊಂಡು ಹೋದೆ. ಅವರು ಸಡನ್ನಾಗಿ ನನ್ನ ತುಟಿಗೆ ಮುತ್ತು ಕೊಟ್ಟರು. ನಂತರ ಹಿಂದೆ ಸರಿದು ಇಬ್ಬರೂ ಇದೇ ರೀತಿ ಆಟವಾಡುತ್ತಿದ್ದೆವು. ತುಂಬ ಅದ್ಭುತವಾದ ಕ್ಷಣಗಳನ್ನು ಕಳೆದೆವು. ಇಂದು ಅವರು ಸಂಪೂರ್ಣವಾಗಿ ತೃಪ್ತಿಯಿಂದ ಇದ್ದರು. ಏಕೆಂದರೆ ಕೆಲಸಕ್ಕೆ ಹೋಗಬೇಕಾದಾಗ ಪ್ರತಿದಿನ ಇಬ್ಬರಿಗೂ ಸಮಯ ಸಿಗುವುದಿಲ್ಲ ಒಬ್ಬರನ್ನು ಒಬ್ಬರು ಮುದ್ದಿಸಲು. ಕೆಲಸದಿಂದ ಬಂದ ತಕ್ಷಣ ಸುಸ್ತಾಗಿರುತ್ತಾರೆ. ಸ್ವಲ್ಪ ಊಟ ಮಾಡಿ ಮಲಗುತ್ತೇವೆ. ಆದಷ್ಟು ನಮ್ಮ ರೊಮ್ಯಾನ್ಸ್ ನಡೆಯುವುದು ರಜೆಗಳ ದಿನಗಳಲ್ಲೇ. ನನ್ನ ಗಂಡ ತುಂಬ ಒಳ್ಳೆಯವರು. ನಮ್ಮಿಬ್ಬರದು ಅರೇಂಜ್ ಮ್ಯಾರೇಜ್ ಆದರೂ ಕೂಡ ಪ್ರೀತಿಸಿ ಮದುವೆ ಆದ ಜೋಡಿಗಳ ರೀತಿ ನಾವು ಇರುತ್ತೇವೆ. ಅಷ್ಟೊಂದು ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಒಂದು ಚಿಕ್ಕ ವಿಷಯವನ್ನು ಕೂಡ ನಾವಿಬ್ಬರು ಮುಚ್ಚಿ ಇಡುವುದಿಲ್ಲ. ನನ್ನ ಗಂಡನಿಗೆ ನಾನು ಏನು ಮಾಡಿದರೂ ಇಷ್ಟವೇ. ಆದರೆ ಮಲ್ಲಿ ವಿಷಯದಲ್ಲಿ ಇಬ್ಬರ ವಿಷಯ ಬೇರೆ. ನಾನು ಚಿಕ್ಕ ಹುಡುಗಿ ಸರಿ ಹೋಗುತ್ತಾಳೆ ಅಂದರೆ ಅವರಿಗೆ ವಯಸ್ಸಿಗೆ ಬಂದ ಹುಡುಗಿ ಮನೆಯಲ್ಲಿ ಇರುವುದು ಇಷ್ಟವಿಲ್ಲ. ಜನಗಳು ನನಗೆ ಇಲ್ಲವಾದರೆ ನಿನ್ನ ಮಗನಿಗೆ ಅವಳನ್ನು ಕಟ್ಟಿಬಿಡುತ್ತಾರೆ. ಕೆಲಸ ಮಾಡಿ ಅವರ ಮನೆಗೆ ಹೋದರೆ ಸರಿ, ಆದರೆ ಬೇರೆ ಮನೆಯನ್ನು ಕೊಟ್ಟರೆ ಅವಳು ಭಯ. ನನಗೆ ಒಬ್ಬಳೇ ಇರಲು ಸಾಧ್ಯವಿಲ್ಲ ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯಲ್ಲಿ ಇರಿಸಿಕೊಂಡೆವು. ಅಂದಿನಿಂದ ನಾನು ನೆಮ್ಮದಿಯಾಗಿದ್ದರೂ ಕೂಡ ನನ್ನ ಗಂಡನ ನೆಮ್ಮದಿ ಕಡಿಮೆ ಆಯಿತು. ಇಂದು ಬೆಳಿಗ್ಗೆ ತುಂಬ ಸುಸ್ತು ಅಂತ ಕುಳಿತಿದ್ದರು. ಬಿಪಿಯನ್ನು ಚೆಕ್ ಮಾಡಿದೆ. ಆಗ ಬೆಚ್ಚಿಬಿದ್ದೆ. ಅವರ ಬಿಪಿ ಜಾಸ್ತಿ ಆಗಿದೆ. ಯಾಕೆ, ಏನಾಯಿತು ಅಂದರೆ 3 ದಿನದಿಂದ ಅವಳು ಬಟ್ಟೆ ಒಗೆದಿಲ್ಲ. ನನ್ನ ಬಟ್ಟೆಗಳನ್ನು ಮಿಕ್ಸ್ ಮಾಡಿ ಬಕೆಟ್ನಲ್ಲಿ ಇಟ್ಟಿದ್ದರಿಂದ ನನ್ನ ಶರ್ಟ್ನ ಬಣ್ಣ ಬಿಳಿ ಪ್ಯಾಂಟಿಗೆ ಆಗಿದೆ. ಆದ್ದರಿಂದ ಕಷ್ಟವಾಗುತ್ತದೆ. ಕೇವಲ ಪ್ಯಾಂಟಿಗಾಗಿ ನೀವು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ ಅಂತ ನಾನು ಹೇಳಿದೆ. ಅದಕ್ಕೆ ಅವರು, ಕೇವಲ ಪ್ಯಾಂಟು ಶರ್ಟು ಬಟ್ಟೆ ಮಾತ್ರ ಅಲ್ಲ, ನಿನ್ನೆ ನನ್ನ ಇಂಪಾರ್ಟೆಂಟ್ ಮೀಟಿಂಗ್ದು ಲೆಟರ್ ಇತ್ತು. ಅದನ್ನು ನಾನು ರಾತ್ರಿಯೆಲ್ಲ ಕುಳಿತು ಬರೆದುಕೊಂಡಿದ್ದೆ. ಬೆಳಗ್ಗೆ ನೋಡಿದರೆ ಇಲ್ಲ. ಕೇಳಿದರೆ ನಿಮ್ಮ ಕಬೋರ್ಡನ್ನು ಕ್ಲೀನ್ ಮಾಡಿದೆ ಅಂತ ಹೇಳಿದಳು. ಯಾವಾಗಲೂ ಕ್ಲೀನ್ ಮಾಡುವುದಿಲ್ಲ. ಇಂದು ಹೊಸದಾಗಿ ಏನು ಅಂದರೆ ಅಷ್ಟು ಕೂಡ ಮಾಡಬಾರದಾ ಅಂತ ಬಾಯನ್ನು ಜಾಸ್ತಿ ಮಾಡಿದಳು. ಏನಾದರೂ ಹೇಳಿದರೆ ಜಗಳ ಮಾಡುತ್ತಾಳೆ. ನನಗೆ ಮೊದಲು ಅವಳನ್ನು ಮನೆಯಿಂದ ಹೊರಗೆ ಹಾಕು. ಇನ್ನೊಂದು 2,000 ಜಾಸ್ತಿ ಸಂಬಳ ಕೊಟ್ಟರೆ ಯಾರಾದರೂ ಕೆಲಸದವರು ಸಿಗುತ್ತಾರೆ ಅಂತ ನನ್ನ ಗಂಡ ಹೇಳಿದರು. ಆಗ ಇವಳು ನನ್ನ ತವರು ಮನೆಯ ಕಡೆಯ ಹುಡುಗಿ. ಆದ್ದರಿಂದ ಅವಳ ಜೊತೆ ಒಂದು ಎಮೋಷ್ನಲ್ ಬಾಂಡಿಂಗ್ ಇದೆ. ಇನ್ನೊಂದು ತಿಂಗಳು ಅವಳು ಸರಿ ಹೋದರೆ ಇಟ್ಟುಕೊಳ್ಳೋಣ, ಇಲ್ಲವಾದರೆ ಕಳಿಸಿಬಿಡೋಣ. ಇದೆಲ್ಲವನ್ನು ಬಾಗಿಲ ಬಳಿ ನಿಂತುಕೊಂಡು ಅವಳು ಕೇಳಿಸಿಕೊಳ್ಳುತ್ತಿದ್ದಳು. ನಂತರ ಅವಳ ರೂಮಿಗೆ ಹೋಗಿ ಬಾಗಿಲನ್ನು ಪಟ್ಟೀರನೆ ಹಾಕಿಕೊಂಡು ಅಳುತ್ತಿದ್ದಾಳೆ. ಇವಳದು ಜಾಸ್ತಿ ಆಯಿತು. ಏನೋ ನಮ್ಮ ಮನೆಯ ಹುಡುಗಿ ಅಂತ ನಾನು ಅಂದುಕೊಂಡರೆ ನಮ್ಮ ಮನೆಯಲ್ಲಿ ತನ್ನ ಅಧಿಕಾರ ಚಲಾಯಿಸುತ್ತಾಳೆ. ನನ್ನ ಗಂಡ ಹೇಳಿದ ಮಾತಿನ ಕಡೆ ನಾನು ಗಮನ ಕೊಡಬೇಕು ಅಂತ ಯೋಚಿಸುತ್ತಿದ್ದೆ. ಬೇಗ ರೆಡಿಯಾಗಿ ಕಿಚನ್ ಬಳಿ ಬಂದರೆ ಅಲ್ಲಿ ಏನೂ ಇರಲಿಲ್ಲ ತಿನ್ನಲು. ಅವಳು ಟಿಫನ್ ಮಾಡಿಲ್ಲ. ನನಗೆ ಬಿಪಿ ಜಾಸ್ತಿ ಇದೆ, ಏನಾದರೂ ಬೇಕು ಅಂತ ಅಂದುಕೊಂಡು ಕ್ಯಾಂಟೀನ್ಗೆ ಕರೆದುಕೊಂಡು ಹೋಗಿ ಉಪ್ಪನ್ನು ಕಡಿಮೆ ಆಗಿರುವ ತಿಂಡಿಗಳನ್ನು ಆರ್ಡರ್ ಮಾಡಿ ನಾನೇ ನನ್ನ ಕೈಯಾರ ತಿನ್ನಿಸಿದೆ. ನನಗೆ ಭಯವಾಗುತ್ತಿತ್ತು ಇವರ ಬಿಪಿ ಹೆಚ್ಚು ಕಡಿಮೆ ಆದರೆ ಅಂತ. ಡಾಕ್ಟರ್ ಬಳಿ ಹೋಗೋಣ ಅಂದಿದ್ದಕ್ಕೆ ಅವರು ಇನ್ನೊಂದೆರಡು ದಿನ ನೋಡೋಣ, ಪುನಃ ಬಿಪಿ ಇದೇ ರೀತಿ ಇದ್ದರೆ ಹೋಗೋಣ ಅಂತ ಹೇಳಿದರು. ಅವರಿಗೆ ಟೆನ್ಷನ್ ಕೊಡುತ್ತಿರುವುದು ಮಲ್ಲಿಯ ವಿಷಯ. ನಾನು ಅದರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅಂತ ಕೆಲಸಕ್ಕೆ ಹೋದೆ.
ಸ್ಕೂಲಿಗೆ ಹೋದ ಮೇಲೆ ಒಂದೆರಡು ಬಾರಿ ಇವರಿಗೆ ಕಾಲ್ ಮಾಡಿ ವಿಚಾರಿಸಿದೆ, ಆರಾಮವಾಗಿ ಇದ್ದೇನೆ ಅಂತ ಹೇಳಿದರು. ನಂತರ ನಾನು ಆ ಮುದ್ದು ಮಕ್ಕಳ ಜೊತೆ ನನ್ನ ಸಮಯವನ್ನು ಕಳೆಯುತ್ತಾ ಎಲ್ಲವನ್ನು ಮರೆತು ಬಿಟ್ಟೆ. ಸಂಜೆ 4 ಗಂಟೆ ಆದಾಗ ನೆನಪಾಯಿತು, ಇಂದು ಸ್ವಲ್ಪ ಬೇಗ ಮನೆಗೆ ಹೋಗಬೇಕಿತ್ತು, ಅಥವಾ ಅವರ ಸ್ಕೂಲ್ ಬಳಿ ಹೋಗಿ ಅವರನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿದ್ದರೆ ಸರಿ ಹೋಗುತ್ತಿತ್ತು ಅಂತ ಫೋನ್ ಮಾಡಿದಾಗ ಅವರು ಫೋನನ್ನು ಪಿಕ್ ಮಾಡಿಲ್ಲ. ಮನೆಗೆ ಹೋಗಿ ಆನಂತರ ಹೋಗೋಣ ಅಂತ ಇಂದು ಸಿಟಿ ಬಸ್ಗೆ ಕಾಯದೆ ಆಟೋದಲ್ಲಿ ಮನೆಗೆ ಹೋದೆ. ಮನೆಗೆ ಹೋದರೆ ನಾನು ಗೇಟ್ ಬಳಿಯೇ ನನಗೆ ಮನೆಯಿಂದ ತುಂಬ ಜೋರಾಗಿ ಮಾತನಾಡುತ್ತಿರುವ, ಕಿರುಚುತ್ತಿರುವ ಶಬ್ದಗಳು ಕೇಳಿಸುತ್ತಿದೆ. ನನ್ನ ಮನೆಯಲ್ಲಿ ಇದೇ ಮೊದಲ ಬಾರಿ ಈ ರೀತಿ. ಎಲ್ಲರೂ ಸಾಫ್ಟ್ ಮಲ್ಲಿಯನ್ನು ಬಿಟ್ಟು. ಮಲ್ಲಿಯ ಜೊತೆ ಯಾರೂ ಅಷ್ಟೊಂದು ಮಾತನಾಡುವುದಿಲ್ಲ. ಬಾಗಿಲ ಬಳಿ ಹೋದರೆ ಬಾಗಿಲನ್ನು ಲಾಕ್ ಮಾಡಿದೆ. ಕಿಟಕಿಯಿಂದ ನೋಡಲು ಪ್ರಯತ್ನಿಸಿದೆ. ಕಿಟಕಿಯಲ್ಲಿ ಸ್ಕ್ರೀನ್ ಹಾಕಿರುವುದರಿಂದ ಸರಿಯಾಗಿ ಕಾಣಿಸ್ತಿಲ್ಲ. ನಂತರ ಅಲ್ಲೇ ಇದ್ದ ಕೋಲಿನಿಂದ ತೆಗೆದಾಗ ಅಲ್ಲಿದ್ದ ದೃಶ್ಯವನ್ನು ನೋಡಿ ನಾನು ಬೆಚ್ಚಿದೆ. ಅಯ್ಯಯ್ಯೋ, ನನ್ನ ಪ್ರೀತಿಯ ಗಂಡನನ್ನು ನನ್ನ ಮಗಳು ಮತ್ತು ನನ್ನ ಕೆಲಸದ ಮಲ್ಲಿ ಇಬ್ಬರೂ ಕೂಡ ಚೇರಿನಲ್ಲಿ ಕೂರಿಸಿ ಕಟ್ಟಿ ಹಾಕಿದ್ದಾರೆ. ನಂತರ ಅವನ ಬಳಿ ಹೋಗಿ ಅವನ ಮುಖಕ್ಕೆ ಮುಖ ಕೊಟ್ಟು ಮುತ್ತನ್ನು ಕೊಡಲು ಮಲ್ಲಿ ಪ್ರಯತ್ನಿಸುತ್ತಿದ್ದಾಳೆ. ಅವನನ್ನು ತನ್ನವನ್ನಾಗಿ ಮಾಡಿಕೊಳ್ಳಲು ಏನೇನೋ ಮಾಡುತ್ತಿದ್ದಾಳೆ. ನನ್ನ ಗಂಡ ಕುಸುರುತ್ತಿದ್ದಾನೆ ಬೇಡ ಅಂತ. ಆದರೆ ಮಲ್ಲಿ ನನ್ನ ಗಂಡನನ್ನು ಬಿಡುತ್ತಿಲ್ಲ. ನನ್ನ ಮಗಳು ಕೂಡ ಇದಕ್ಕೆ ಸಹಾಯ ಮಾಡುತ್ತಿದ್ದಾಳೆ. ಅವಳು ನಮ್ಮ ಅಮ್ಮನ ರೀತಿ. ಅವಳ ತುಟಿಗೆ ಮುತ್ತು ಕೊಡು, ಅವಳನ್ನು ಮದುವೆ ಆಗು ಅಂತ ಹೇಳುತ್ತಿದ್ದಾಳೆ. ಮಲ್ಲಿ ಕೂಡ ತುಂಬ ಅಸಹ್ಯವಾಗಿ ನನ್ನ ಗಂಡನ ಜೊತೆ ನಡೆದುಕೊಳ್ಳುತ್ತಿದ್ದಾಳೆ. ನನ್ನ ಗಂಡ ಸಭ್ಯಸ್ಥ. ಅವನು ತುಂಬ ಹಿಂಸೆ ಪಡುತ್ತಿದ್ದಾನೆ. ಇದನ್ನು ನೋಡಿ ನನಗೆ ಕರುಳು ಹಿಂಡಿದಂತೆ ಆಯಿತು. ನನ್ನ ಪ್ರೀತಿಯ ಗಂಡನನ್ನು ಇವರಿಬ್ಬರು ಈ ರೀತಿ ನಡೆಸಿಕೊಳ್ಳುತ್ತಿದ್ದಾರೆ, ಸರಿಯಾಗಿ ಮಾಡುತ್ತೇನೆ ಇವರಿಗೆ ಅಂತ ಬಾಗಿಲನ್ನು ಜೋರಾಗಿ ತಟ್ಟಿದೆ. ಬಾಗಿಲನ್ನು ತೆಗೆದಿಲ್ಲ. ಈ ಮನೆಯ ಡೋರ್ ಲಾಕ್ ಕೀ ನನ್ನ ಬಳಿ ಇದೆ. ನನ್ನ ಬಳಿ ಇದ್ದ ಕೀಯಿಂದ ಬಾಗಿಲನ್ನು ತೆಗೆದೆ. ಅಷ್ಟರಲ್ಲಿ ನನ್ನ ಗಂಡನಿಗೆ ಕಟ್ಟಿದ್ದನ್ನು ಬಿಚ್ಚುತ್ತಿದ್ದಾರೆ. ನಾನು ಇದೆಲ್ಲ ಏನು ಅಂತ ಕೇಳಿದಾಗ ನನ್ನ ಗಂಡ ನನ್ನನ್ನು ಬಂದು ಗಟ್ಟಿಯಾಗಿ ತಬ್ಬಿಕೊಂಡ. ನಾನು ಹೇಳಿದೆ, ಇವಳನ್ನು ಕಳಿಸಿಬಿಡು ಅಂತ. ನೀನು ಕೇಳಲಿಲ್ಲ. ಇಂದು ನೋಡು ಏನು ಮಾಡುತ್ತಾಳೆ. ನಾವು ಸಾಕಿದ ಹಾವು ನಮ್ಮನ್ನೇ ಕಚ್ಚುತ್ತಿದೆ ಅಂತ ನನ್ನ ಗಂಡ ತುಂಬ ಬೇಸರ ಮಾಡಿಕೊಂಡರು. ಅವರಿಗೆ ಕತ್ತಿನ ಬಳಿ, ಕೈಯ ಬಳಿ ಅವಳು ಹಗ್ಗ ಕಟ್ಟಿದ್ದಾಗ ಆಗಿರುವ ಗಾಯವನ್ನು ನೋಡಿ ಕರುಳು ಹಿಂಡಿದಂತೆ ಆಗಿ ಮಲ್ಲಿಯ ಕೆನ್ನೆಗೆ 2 ಬೀಸಿದೆ. ಪ್ಲೀಸ್, ನನಗೆ ತೊಂದರೆ ಮಾಡಬೇಡ. ನಿನ್ನ ಗಂಡನಿಗೆ ತೊಂದರೆ ಮಾಡಿದರೆ ನಿನಗೆ ನೋವಾಗುತ್ತದೆ. ಆದರೆ ನನ್ನ ಗಂಡ ಇಲ್ಲ. ನನ್ನ ಗಂಡನನ್ನು ನಾನು ತುಂಬ ಪ್ರೀತಿ ಮಾಡುತ್ತಿದ್ದೇನೆ ಅನ್ನುವುದು ಗೊತ್ತಿದ್ದರೂ ಇಂದು ಬೇರೆ ಹುಡುಗನನ್ನು ಕರೆದುಕೊಂಡು ಬಂದಿದ್ದಾನೆ. ಅವನ ಜೊತೆ ನನಗೆ ಮದುವೆ ಮಾಡಲು. ಅವನು ನನ್ನನ್ನು ಮುಟ್ಟಿದ. ನನಗೆ ಕಷ್ಟವಾಯಿತು. ನಾವು ಯಾರನ್ನು ಪ್ರೀತಿಸುತ್ತೇವೆ ಅವರ ಜೊತೆ ಬದುಕಬೇಕು. ಅವರನ್ನು ಬಿಟ್ಟು ಬೇರೆಯವರ ಜೊತೆ ಸಂಬಂಧ ಇಟ್ಟುಕೊಂಡರೆ, ಮದುವೆ ಆದರೆ ಎಷ್ಟು ಕಷ್ಟ ಅಂತ ನಿನ್ನ ಗಂಡನಿಗೆ ತೋರಿಸಲು ಬಲವಂತವಾಗಿ ಮುತ್ತು ಕೊಡು, ನನ್ನನ್ನು ತಬ್ಬಿಕೋ ಅಂತ ಕೇಳುತ್ತಿದ್ದೆ. ಅವನಿಗೆ ತುಂಬ ಕಷ್ಟವಾಯಿತು. ಅದಕ್ಕಿಂತ ಹೆಚ್ಚಿಗೆ ನನಗೆ ಕಷ್ಟವಾಗುತ್ತದೆ. ನಾನು ಹೆಣ್ಣು ಅಂತ ಅವಳು ಜೋರಾಗಿ ಅಳುತ್ತಿದ್ದಾಳೆ. ಮಗಳ ಕಡೆ ನೋಡಿದಾಗ, ಅಮ್ಮ, ಮಲ್ಲಿ ಆಂಟಿಯನ್ನು ಅಪ್ಪ ಮದುವೆ ಆದರೆ ಆಂಟಿ ಇಲ್ಲೇ ಇರುತ್ತಾರೆ ಅನ್ನುವ ಆಸೆಯಿಂದ ಹೇಳಿದೆ ಅಂತ ಹೇಳಿದಾಗ ತಲೆ ತಿರುಗಿದಂತೆ ಆಗಿ ಅವಳ ಕೆನ್ನೆಯ ಮೇಲೆ ಪಟಪಟನೆ ಚೆನ್ನಾಗಿ ಹೊಡೆದೆ. ಅವಳು, ಸಾರಿ ಮಮ್ಮಿ, ಇದೆಲ್ಲ ಮಲ್ಲಿ ಆಂಟಿ ಹೇಳಿಕೊಟ್ಟಿದ್ದು ಅಂತ ಅವರ ಅಪ್ಪನ ಕಾಲನ್ನು ಹಿಡಿದುಕೊಂಡು ಕ್ಷಮೆ ಕೇಳಿದಳು. 9ನೇ ತರಗತಿ ಆಗಿದ್ದರೂ UKG ಮಗುವಿಗೆ ಇರುವ ಬುದ್ಧಿ ಕೂಡ ನಿನಗೆ ಇಲ್ಲ. ಕೆಲಸದವಳು ಹೇಳಿದಳು ಅಂತ ನೀನು ಅವಳ ಮಾತನ್ನು ಕೇಳಿಬಿಡುತ್ತೀಯಾ ಅಂತ ಜೋರಾಗಿ ಕಿರುಚಿದಾಗ ಮಲ್ಲಿ, ಅಮ್ಮವ್ರೆ, ಹಾಗಾದರೆ ನಾನು ಅಂತ ಏನನ್ನೋ ಹೇಳಲು ಪ್ರಯತ್ನಿಸಿದಾಗ ನಾನು ಅವಳ ಮಾತನ್ನು ಕೇಳದೆ ಅವಳ ಬಟ್ಟೆಗಳನ್ನು ಪ್ಯಾಕ್ ಮಾಡಿ ಆಗಲೇ ಕಾರಿನಲ್ಲೇ ನಾನೇ ಖುದ್ದಾಗಿ ಡ್ರೈವ್ ಮಾಡಿ ಅವಳನ್ನು ಅವಳ ಊರಿಗೆ ಕರೆದುಕೊಂಡು ಹೋಗಿ ಅಲ್ಲಿದ್ದ ಮುಖ್ಯಸ್ಥರ ಬಳಿ ಹೇಳಿದೆ, ಇವಳನ್ನು ಸರಿ ಮಾಡಲು ಸಾಧ್ಯವಿಲ್ಲ. ನನಗೆ ನನ್ನ ಶಾಲೆಯಲ್ಲಿ ತುಂಬ ಜವಾಬ್ದಾರಿ ಇರುತ್ತದೆ. ಮನೆಗೆ ಬಂದರೆ ಇವಳ ತುಂಟಾಟ, ಇವಳ ಪೆದ್ದುತನ ನೋಡಲು ಸಮಯವಿಲ್ಲ. ದಯವಿಟ್ಟು ನೀವೇ ನಿಮ್ಮ ಮಗುವನ್ನು ಇಟ್ಟುಕೊಳ್ಳಿ. ನಾನು ಬೇಕಾದರೆ ಖರ್ಚಿಗೆ ಒಂದಷ್ಟು ದುಡ್ಡನ್ನು ಕೊಡುತ್ತೇನೆ ಅಂತ ಹೇಳಿ ಅಲ್ಲಿಂದ ಅಳುತ್ತಾ ನಾನು ಮನೆಗೆ ಬಂದು ಬಿಟ್ಟೆ. ಮನೆಗೆ ಬಂದಾಗ ನನ್ನ ಬ್ಯಾಗಿನಲ್ಲಿ ಏನೋ ಹುಡುಕುತ್ತಿದ್ದೆ. ಅಲ್ಲಿ ಒಂದು ಚೀಟಿ ಇತ್ತು. ಅಮ್ಮವ್ರೆ, ನೀವು ಮತ್ತು ಅಪ್ಪ ಅವರು ಪ್ರತಿದಿನ ನನ್ನಿಂದ ಜಗಳವಾಡುತ್ತಿದ್ದೀರಿ.
ಅಪ್ಪ ಅವರ ಬಿ ಪಿ ಜಾಸ್ತಿ ಆಗುತ್ತಿತ್ತು. ಮನೆಯಲ್ಲಿ ನನ್ನಿಂದ ಪ್ರತಿದಿನ ಸಮಸ್ಯೆ. ನನ್ನನ್ನು ನಾನು ಸರಿ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇನೋ. ಮೊದಲು ಹೇಗೆ ಇದ್ದೆ ಅದೇ ರೀತಿ ಇದ್ದೇನೆ. ಪ್ರಯತ್ನ ಮಾಡಿದರೂ ಸಾಧ್ಯವಾಗಲಿಲ್ಲ. ನೀವು ನನ್ನನ್ನು ಊರಿಗೆ ಕಳಿಸುವುದಿಲ್ಲ. ಎಲ್ಲ ನೋವನ್ನು ತಿನ್ನುತ್ತೀರಾ. ನನ್ನನ್ನು ನಿಮ್ಮ ಸ್ವಂತ ತಂಗಿ ಅಂತ ಅಂದುಕೊಂಡು ಅದಕ್ಕೆ ನೀವಾಗಿ ನೀವೇ ಊರಿಗೆ ಕಳಿಸಲಿ ಅಂತ ಈ ರೀತಿ ಮಾಡಿದ್ದು. ನಾನು ನನ್ನ ಮನೆಯಲ್ಲಿ ನೆಮ್ಮದಿಯಾಗಿ ಇರುತ್ತೇನೆ. ನಿಮ್ಮ ಮನೆಯಲ್ಲಿ ನನಗೆ ಇಕ್ಕಟ್ಟು. ನೀವೆಲ್ಲ ಸೈಲೆಂಟ್. ಸ್ವಲ್ಪ ಜೋರಾಗಿ ಮಾತನಾಡಿದರೂ ಕೋಪ ಮಾಡಿಕೊಳ್ಳುತ್ತೀರಾ. ನೀವೆಲ್ಲ ತುಂಬ ಪ್ರೀತಿಯಿಂದ ನೋಡಿಕೊಂಡಿದ್ದೀರಾ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಕತ್ತೆ ಬೀದಿಯಲ್ಲಿ ಇದ್ದರೆ ಚಂದ, ಹಸು ಕೊಟ್ಟಿಗೆಯಲ್ಲಿ ಇದ್ದರೆ ಚಂದ. ನನ್ನಂಥವಳನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ರಾಣಿಯ ರೀತಿ ನೀವು ಮೆರೆಸಬೇಕು ಅಂತ ಅಂದುಕೊಂಡರಿ. ಆದರೆ ಅದು ಸಾಧ್ಯವಿಲ್ಲ. ದಯವಿಟ್ಟು ನೀವು ಮತ್ತು ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಇರಿ. ನಿಮ್ಮ ಮಗಳದು ಏನೂ ತಪ್ಪಿಲ್ಲ. ಅವಳಿಗೆ ನಾನೇ ಏನನ್ನೋ ಹೇಳಿ ತಲೆ ಕೆಡಿಸಿದ್ದು. ನನಗೆ ನಿಮ್ಮ ಮೇಲೆ ಯಾವುದೇ ಬೇಸರವಿಲ್ಲ. ನಾನು ಖುಷಿಯಾಗಿ ನನ್ನ ಊರಿನಲ್ಲಿ ಇರುತ್ತೇನೆ. ನೀವು ಮತ್ತು ಅಪ್ಪ ಅವರು ನೆಮ್ಮದಿಯಾಗಿ ಇರಿ. ಪಕ್ಕದ ಮನೆಯ ಪಂಕಜ ಆಂಟಿಯ ಮನೆಯ ಕೆಲಸದವಳು ನಿಮ್ಮ ಮನೆಯ ಕೆಲಸಕ್ಕೆ ಬರಲು ಒಪ್ಪಿಕೊಂಡಿದ್ದಾಳೆ. ಅವಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಾಳೆ. ಅವಳ ಕೈಯಲ್ಲಿ ಕೆಲಸ ಮಾಡಿಸಿಕೊಳ್ಳಿ. ಅವಳ ಪತ್ರವನ್ನು ನೋಡಿದಾಗ ನನ್ನ ಕಣ್ಣುಗಳು ತುಂಬಿ ಬಂತು. ನನ್ನ ಗಂಡ ಮತ್ತು ಮಕ್ಕಳು ಎಲ್ಲರೂ ಓದಿ ಅರ್ಥ ಮಾಡಿಕೊಂಡರು. ಗಿಣಿಯನ್ನು ಪಂಜರದಲ್ಲಿ ಇಟ್ಟರೆ ಅದು ಸೊರಗಿ ಹೋಗುತ್ತದೆ. ಅದನ್ನು ಆಕಾಶದಲ್ಲಿ ಹಾರಲು ಬಿಡಬೇಕು ಅಂತ ನನ್ನ ಗಂಡ ಹೇಳಿದಾಗ ಅಂದು ನನ್ನ ಮಗಳು ಮತ್ತು ಅವಳು ಆಡಿದ್ದು ನಾಟಕ ನನಗೆ ಕೋಪ ಭರಿಸಲು. ಏಕೆಂದರೆ ನಾನು ಮಲ್ಲು ಮಾಡಿದ್ದ ತುಂಬ ಎಡವಟ್ಟುಗಳನ್ನು ಕ್ಷಮಿಸಿದ್ದೇನೆ. ನನ್ನ ಗಂಡನ ವಿಷಯದಲ್ಲಿ ಸ್ವಲ್ಪ ಆಚೆ ಈಚೆ ಆದರೂ ನಾನು ಸಹಿಸುವುದಿಲ್ಲ ಅಂತ ಅವಳಿಗೆ ಗೊತ್ತಿತ್ತು. ಈ ಮಾತನ್ನು ನನ್ನ ಮಗಳು ನನ್ನ ಬಳಿ ಹೇಳಿದಾಗ ನಾನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಮಲ್ಲಿ ಹೋದ 2-3 ದಿನ ಅವಳ ಬಗ್ಗೆ ಯೋಚನೆ ಇತ್ತು. ಈಗ ನಾವು ನಮ್ಮ ಕೆಲಸದಲ್ಲಿ ವ್ಯಸ್ತವಾಗಿದ್ದೇವೆ. ಅವಳು ಕೂಡ ಯಾವುದೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದಾಳಂತೆ. ಖುಷಿಯಿಂದ ಇದ್ದೇನೆ ಅಂತ ಮೊನ್ನೆ ಫೋನ್ ಮಾಡಿ ಮಾತನಾಡಿದಳು. ಸ್ವಲ್ಪ ನನಗೂ ಕೂಡ ಸಮಾಧಾನವಾಯಿತು. ಯಾರಿದ್ದರೂ ಯಾರು ಇಲ್ಲದೆ ಹೋದರೂ ಬದುಕು ಸುಂದರವಾಗಿ ಸಾಗುತ್ತಾ ನಡೆಯುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.